ನಮಸ್ತೆ ಸ್ನೇಹಿತರೆ, ಟೊಮೆಟೊ ಎಗ್ ಕರಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ಈರುಳ್ಳಿ, 4 ರಿಂದ 5 ಟೊಮೆಟೊ, 5 ಮೊಟ್ಟೆ ಹಾಗೂ ಕೊತ್ತಂಬರಿ. ಬಾಣಲಿಗೆ 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡಿಯುವಾಗ ಒಂದೆರಡು ಜೀರಿಗೆ ಹಾಕೊಳ್ಳಿ. ಎರಡು ಸಿಡಿದ್ಮೇಲೆ ನಾನಿಲ್ಲಿ ದಪ್ಪ ಈರುಳ್ಳಿ 2 ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಇತ್ತು ಅಂದರೆ 3 ರಿಂದ 4 ಯೂಸ್ ಮಾಡಿ. ಸಣ್ಣ ಕಟ್ ಮಾಡಿ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಲೈಟ್ ಗೋಲ್ಡನ್ ಬ್ರೌನ್ ಆದಾಗ 4 ರಿಂದ 5 ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ. ಬೆಳ್ಳುಳ್ಳಿ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ಬೋದು. ಎರಡು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ, ಇನ್ನೊಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಮತ್ತು ಮೀಡಿಯಮಲ್ಲಿ ಇಟ್ಕೊಂಡಿರಿ. ಫುಲ್ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಟೊಮೊಟೊ ಹಾಕಿ. ಟೊಮೊಟೊ ಬೇಕಾದರೆ ರುಬ್ಬಿ ಟೊಮೊಟೊ ಪ್ಯೂರಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೊಮೊಟೊ ಕಟ್ ಮಾಡಿರೋಂಥ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ಉಪ್ಪು, ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬಿಡಿ. ಒಂದು 2 ನಿಮಿಷ ಮುಚ್ಚಬೇಡಿ. ಎರಡು ನಿಮಿಷ ಆಗಿದೆ ನೋಡಿ. ಟೊಮೊಟೊ ನೀಟಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಕಾಲು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಯೂಸ್ ಮಾಡೋರು ಕೂಡ ಯೂಸ್ ಮಾಡ್ಬೋದು. ಹಾಕಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಟೊಮೊಟೊ ಎಲ್ಲ ಬಾಯಿಗೆ ಸಿಗೋದು ಬೇಡ, ನಮಗೆ ಇನ್ನೂ ಸಾಫ್ಟಾಗಿ ಬೇಕು ಅನ್ನೋಂಥವ್ರು ಟೊಮೊಟೊನ ಪ್ಯೂರಿ ಮಾಡ್ಕೊಂಡು ಕೂಡ ಹಾಕ್ಬೋದು. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಎಣ್ಣೆ ಬಿಟ್ಕೊಳ್ತಾ ಇದೆ. ಅಚ್ಚಾದ ಪುಡಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಈ ಟೈಮಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ. ಇಲ್ಲ ಗ್ರೇವಿ ನಿಮಗೆ ಇನ್ನೂ ತೆಳ್ಳಗಬೇಕು ಅಂತಂದರೆ ಬೇಕಾದ್ರೆ 1 ಗ್ಲಾಸ್ 1.5 ಗ್ಲಾಸ್ ಕೂಡ ನೀರು ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಉಪ್ಪು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಗ್ರೇವಿ ಕುದೀತಾ ಇದೆ ಸ್ನೇಹಿತರೆ.
ನಾನಿಲ್ಲಿ ಮೊಟ್ಟೆನ ಒಡೆದಾಕ್ತಿರೋದ್ರಿಂದ ಗ್ರೇವಿ ಸ್ವಲ್ಪ ತೆಳ್ಳಗಿರ್ಬೇಕಾದ್ರೇ ಮೊಟ್ಟೆನ ಇದು ಮಾಡಿ ಒಡೆದು ಹಾಕ್ತಾಯಿದ್ದೀನಿ ನಿಧಾನಕ್ಕೆ. ಈ ಥರ ಬೇಡ ಅನ್ನೋರು ಬಾಯ್ಲ್ಡ್ ಮಾಡಿ ಕೂಡ ಮಿಕ್ಸ್ ಮಾಡ್ಬೋದು. ಗ್ರೇವಿ ಗಟ್ಟಿ ಆದಮೇಲೆ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಗ್ರೇವಿ ಗಟ್ಟಿ ಆದಮೇಲೆ ಮೊಟ್ಟೆನ ಬೇಯಿಸಿ ಕೂಡ ಇದ್ರಲ್ಲಿ ಮಿಕ್ಸ್ ಮಾಡ್ಬೋದು. ಮೊಟ್ಟೆ ಎಲ್ಲ ಒಡೆದು ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 5 ರಿಂದ 6 ನಿಮಿಷ ಮುಚ್ಚಿಬಿಡಿ. ಐದು ನಿಮಿಷ ಆಗಿದೆ. ಈ ಟೈಮಲ್ಲಿ ಒಡೆದಾಕಿರೋಂಥ ಮೊಟ್ಟೆನ ನೀಟಾಗಿ ನೋಡಿ ತಿರುಗಿಸ್ಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡಬೇಡಿ, ಮಿಕ್ಸ್ ಮಾಡಿದ್ರೆ ಎಲ್ಲ ಕದ್ರೋಗುತ್ತೆ. ಮೊಟ್ಟೆ ತಿರುವಾಕಿದ್ಮೇಲೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ. ಮೊಟ್ಟೆ 2 ಸೇರಿ ನೀಟಾಗಿ ಬೆಂದಿದೆ. ಈಗ ಒಂದ್ಸತಿ ನೀಟಾಗಿ ತಳ ಹಿಡಿದಂಗೆ ತಿರುಗಿಸಿ, ತುಂಬ ತಿರುಗ್ಸಕ್ಕೆ ಹೋಗಬೇಡಿ. ತಿರುಗಿಸಿದ್ಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಆಫ್ ಮಾಡಬೇಡಿ. ಕೊತ್ತಂಬರಿ ಹಾಕಿ 5 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಟೊಮೊಟೊ ಎಗ್ ಕರಿ ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.